ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ರಾಜ್ಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಯೂನಿಯನ್ ಬೆಂಗಳೂರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ಹುನಗುಂದದ ಅಂಗಘಟಕವಾದ ನೂತನ ಕಾರ್ಮಿಕ ಯೂನಿಯನ್ ಸಂಘ ಹುನಗುಂದ ಘಟಕದ ಉದ್ಘಾಟನಾ ಸಮಾರಂಭವು ದಿನಾಂಕ ಡಿಸೆಂಬರ್ 23, 2025 ರಂದು ಮುಂಜಾನೆ 10 ಗಂಟೆಗೆ ಹುನಗುಂದ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರಕಾರದ ಕಾರ್ಮಿಕ ಸಚಿವರಾದ ಸಂತೋಷ ಲಾಡ್ರ ನೇತೃತ್ವದಲ್ಲಿ ಜರುಗಲಿರುವ ನಿಮಿತ್ತ ದಿನಾಂಕ ಡಿಸೆಂಬರ್ 20, 2025 ರಂದು ಸಾಯಂಕಾಲ 5 ಗಂಟೆಗೆ ಕಾರ್ಮಿಕ ಸಂಘ ಹುನಗುಂದ ಘಟಕದ ಅಧ್ಯಕ್ಷರಾದ ಮಹಿಬೂಬ ಸಾಬ್ಧನ್ನೂರರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಹನುಮಂತಪ್ಪೆಚ್ ಕೌಜಗನೂರರ ಉಪಸ್ಥಿತಿಯಲ್ಲಿ ಹುನಗುಂದ ಪಟ್ಟಣದ ಪ್ರವಾಸ ಮಂದಿರದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಒಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಸಂಘದ ಕಾನೂನು ಸಲಹೆಗಾರರು ಮತ್ತು ಹಿರಿಯ ನ್ಯಾಯವಾದಿಗಳಾದ ಮಹಾಂತೇಶ ವಾರಿಯರು ಹಾಗೂ ಅಧ್ಯಕ್ಷ ಮಹಿಬೂಬ ಸಾಬ್ಧನ್ನೂರರು ಹಾಗೂ ಉಪಾಧ್ಯಕ್ಷ ಹನುಮಂತಪ್ಪ ಕೌಜಗನೂರ ಹಾಗೂ ಬಸವೇಶ್ವರ ಸಹಕಾರಿ ಸಂಘ ಹುನಗುಂದದ ಅಧ್ಯಕ್ಷ ಬಸವರಾಜ ಹೊಸೂರರು ಮಾತನಾಡಿ, ಈ ಒಂದು ಕಾರ್ಮಿಕರ ಯೂನಿಯನ್ ಉದ್ಘಾಟನೆಯ ಮುಖ್ಯೋದ್ದೇಶೆಂದರೆ ಈವರೆಗೆ ಸಂಘದುದ್ಘಾಟನೆಯಾಗದಿರುವುದು ಹಾಗೂ ಸಮಸ್ತ ಹುನಗುಂದ ತಾಲೂಕಿನಲ್ಲಿ ಸುಮಾರು 8,000 ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕರು ಸರಕಾರ ಕೊಡಮಾಡುವ ಸೌಲಭ್ಯ ಮತ್ತು ಸೌಕರ್ಯಗಳು ಸಮರ್ಪಕವಾಗಿ ತಲುಪದೆ ಎದುರಿಸುತ್ತಿರುವ ಸವಾಲು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಆಶಯವಾಗಿದೆ ಎಂದರು. ನಂತರ ಕೆಲಸದ ಸ್ಥಳಗಳಲ್ಲಿ ಮತ್ತು ಕೆಲಸ ನಿರ್ವಹಿಸುವ ಕಾರ್ಮಿಕರಿಗೆ ಸಂರಕ್ಷಣೆ, ಭದ್ರತೆಗಾಗಿ ಕೆಲಸ ನಿರ್ವಹಣೆಯ ಸುರಕ್ಷತಾ ಪರಿಕರಗಳು ಸರಕಾರದಿಂದ ವಿತರಣೆ ಸೇರಿ ಇತರೆ ಕಾರ್ಮಿಕರ ಬೇಡಿಕೆ ಮತ್ತು ಹಕ್ಕೊತ್ತಾಯವನ್ನು ಸಲ್ಲಿಸಲು ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಈ ಕಾರ್ಯಕ್ರಮದಲ್ಲಿ ಶ್ರೀಗುರು ಮಹಾಂತ ಸ್ವಾಮಿಗಳು ಹಾಗೂ ಹಜರತ್ ಸೈಯದ ಶಾ ಮುರ್ತುಜಾ ಹುಸೇನ್ ಯೂಫ್ ಫೈಸಲ್ ಪಾಷಾ ಮತ್ತು ಶ್ರೀ ಅಮರೇಶ್ವರ ದೇವರುಗಳ ದಿವ್ಯ ಸಾನ್ನಿಧ್ಯ ವಹಿಸು ಬಗ್ಗೆ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರು ಅಧ್ಯಕ್ಷತೆ ವಹಿಸುವುದಾಗಿ ಹಾಗೂ ಎನ್ಎಫ್ಐಟಿಯ ರಾಷ್ಟ್ರೀಯ ಅಧ್ಯಕ್ಷರಾದ ವೆಂಕಟೇಶಡಿ ವರದರಾಜ ಸೇರಿ ಇನ್ನಿತರ ಮುಖ್ಯ ಅತಿಥಿಗಳು ಮತ್ತು ಗಣ್ಯಮಾನ್ಯರು ಭಾಗವಹಿಸುವ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ನಿಮಿತ್ತ ಬೈಕ್ ರ್ಯಾಲಿ ಮತ್ತು ಉಚಿತಾರೋಗ್ಯ ಶಿಬಿರವನ್ನು ಹಮ್ಮಿಕೊಂಡ ಬಗ್ಗೆ ಮಾಹಿತಿ ನೀಡಿದರು. ನಂತರ ಈ ಕಾರ್ಯಕ್ರಮದ ಕುರಿತು ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಏತನ್ಮಧ್ಯೆ ಹುನಗುಂದ ತಾಲೂಕಾ ಕಾರ್ಮಿಕ ಯೂನಿಯನ್ ಘಟಕದ ಸದಸ್ಯರ ಮಾಹಿತಿ ನೀಡಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಹುನಗುಂದ ತಾಲೂಕಾ ಕಾರ್ಮಿಕ ಯೂನಿಯನ್ನಿನ ಕಾರ್ಯದರ್ಶಿಗಳಾದ ಚಂದಪ್ಪ ಚಲುವಾದಿ ಹಾಗೂ ಸಹ ಕಾರ್ಯದರ್ಶಿಗಳಾದ ಮಹಾಂತೇಶ ಭಾವಿರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ರಿಜಿಸ್ಟರ್ಡ್ ಅಂತೇಳಿ ಸಂಘಟನೆಯನ್ನು ಮಾಡಿದ್ದಾರೆ. ಅದು ಕರ್ನಾಟಕ ಯೂನಿಯನ್ ಕಟ್ಟಡ ಕಾರ್ಮಿಕರ ಯೂನಿಯನ್ ಅಂತ ಏನಿಲ್ಲ, ಅದರ ಅಂಡರ್ ರಿಜಿಸ್ಟರ್ ಆಗಿದೆ. ಅದು 23ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಅವರು ಮಾಡೋರು. ಉದ್ಘಾಟನಾ ಸಮಾರಂಭ, ಈ ಸಂಘಟನೆಯ ಉದ್ಘಾಟನಾ ಸಮಾರಂಭವನ್ನು 23ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಹಮ್ಮಿಕೊಂಡ. ಅದರಲ್ಲಿ ಮುಖ್ಯವಾಗಿ ಅವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ವಹಿಸಿಕೊಡ್ತಾರೆ. ಆ ಸಮಾರಂಭದ ಉದ್ಘಾಟನೆಯನ್ನ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರು ಅವರು ಉದ್ಘಾಟನೆಯನ್ನ ನೆರವೇರಿಸ್ತಾರೆ. ಅವತ್ತು ಮುಖ್ಯ ಅತಿಥಿಗಳಾಗಿ ವೆಂಕಟೇಶ್ ಡಿ ವರದರಾಜ್ ಅವರು ಬರ್ತಾರೆ, ವರದರಾಜ್ ಅಂತೇಳಿ. ಆಮೇಲೆ ಮೃತ್ಯುಂಜಯ ಮುರುವಳ್ಳಿ ಮಠ ಅಂತ ಬರ್ತಾರೆ. ಆಮೇಲೆ ಸಂಗಮೇಶ್ ಗೌಡ ಅಂತ ಬರ್ತಾರೆ. ಅಂತಂದ್ರೆ ಮುಖ್ಯ ಅತಿಥಿಗಳಾಗಿ ಎಂಜಿನಿಯರಿಂಗ್ ಸಂಘದ ಅಧ್ಯಕ್ಷ ಅವರೊಬ್ರು ಬೆಳವಣಿಗೆಯವರು, ಸಭೆ ಅಧ್ಯಕ್ಷರು ಅವ್ರು ಭಾಗವಹಿಸ್ತಾರೆ. ಪ್ರದೀಪ್ ಕುಮಾರ್ ಹಿರೇಮಠ ಭಾಗವಹಿಸ್ತಾರೆ, ತಹಸೀಲ್ದಾರ್. ಆಮೇಲೆ ರಮೇಶ್ ಡಿ ಸುಂಬಡ್ ಅಂತ ಹೇಳಿ ಅವರು ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳು ಅವರು. ಆಮೇಲೆ ಮುರಳೀಧರ್ ದೇಶಪಾಂಡೆ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು. ಶರಣಬಸಪ್ಪ ಅಜೂರ್ ಸಾಹೇಬರು CBI ಸಾಹೇಬರು. ಆಮೇಲೆ ಗುರುರಾಜ್ ಚೌಕಿಮಠ ಅವರು ಮುಖ್ಯಾಧಿಕಾರಿಗಳು. ಆಮೇಲೆ ರಾಕೇಶ್
ಸಿರಕನಹಳ್ಳಿ ಅಂತ ತಿಳ್ಕೊಂಡು ಕಾರ್ಮಿಕ ನಿರೀಕ್ಷಕರು ಹುನಗುಂದಿ. ಆಮೇಲೆ ರೀ ಶಕುಂತಲಾ ಎಸ್ ಕಂಜಳ ಅವರು ನಮ್ಮ ಸಿದ್ದೇಶ್ವರ ಬ್ಯಾಂಕಿನ ಅಧ್ಯಕ್ಷರು. ಆಮೇಲೆ ಬಸಪ್ಪ ಹೊಸೂರು ಅಧ್ಯಕ್ಷರು, ಬಸವೇಶ್ವರ ಮತ್ತು ಸಹಕಾರಿ ಸಂಘದ ಅಧ್ಯಕ್ಷರು. ಆಮೇಲೆ ಮೇಬೂರು ತಂಡದ ಈ ಸಂಘಟನೆಯ ಅಧ್ಯಕ್ಷರು ಹಾಗೂ ಹನುಮಂತಪ್ಪ ಕೌಜೂರ್ನವರು ಈ ಸಂಘಟನೆಯ ಉಪಾಧ್ಯಕ್ಷರು. ಇಷ್ಟು ಜನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಏನು ಇದು ಬಹಳ ವರ್ಷಗಳ ಕನಸಾಗಿತ್ತು. ಈ ಸಂಘಟನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರ ಆ ಏನು ಬಿಲ್ಡಿಂಗ್ ಕೂಲಿ ಕಾರ್ಮಿಕರದ ಅವರ ಹಿತರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದ ಅವ್ರಿಗೇನಾದರೂ ಅನ್ಯಾಯಗಳಾದರೆ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಳ್ಳುವುದು ಮತ್ತು ಆ ಸಂಘಟನೆಯಲ್ಲಿ ಬರತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಳ್ಳುವುದು. ಅದರ ಜೊತೆಗೆ ಒಂದು ಕನಸು ಏನದ ಅಂತಂದ್ರೆ ಅವರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕಂತಕ್ಕಂಥದ್ದು ಅವ್ರ ಕನಸೈತೆ. ಕಾರಣ ಏನಂತಂದ್ರೆ ಅವರಿಗೆ ಆರೋಗ್ಯದ ತೊಂದರೆಗಳು ಬರ್ತಿರ್ತಾವ ಅಂತ ಪಡೆಯದೆ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದ ಹೊರ ಬರಬೇಕಾದ್ರೆ ಹಣಕಾಸಿನ ತೊಂದರೆ ಆಗೋದಕ್ಕಾಗಿ ಈ ಒಂದು ಹಣಕಾಸಿನ ವಿಮೆಯನ್ನು ಮಾಡಿಸ್ತಕ್ಕಂಥ ಆಲೋಚನೆಗಳಿಗೂ ಅದ. ಪರಮ ಪೂಜ್ಯ ಮಣಿಪ್ರ ಬ್ರಹ್ಮಾನ್ ಸ್ವಾಮಿಗಳು ಮತ್ತು ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಹಜರತ್ ಸೈಯದ್ ಸಾ ಮುದ್ದುಸ್ ಸಾ ಫೈಸಲ್ ಪಾಷಾ ಇಂತಲ್ರವರು ಅನಂತ ಸಾಗರ್ ಅವರು, ಆಮೇಲೆ ಪರಮ ಪೂಜ್ಯ ಶ್ರೀ ಅಮರೇಶ್ವರ ದೇವರು ಕಚ್ಚಿನ ಮಠ ಸುಕ್ಷೇತ್ರ ಇವರು ಸಾನ್ನಿಧ್ಯವನ್ನ ವಹಿಸಿಕೊಳ್ತಾರೆ. ಅವತ್ತಿನ ದಿವಸ ವಿಶೇಷವಾಗಿ ರಕ್ತ ತಪಾಸಣಾ ಶಿಬಿರವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಹೆಲ್ತ್ ಚೆಕಪ್ ಆರೋಗ್ಯ ತಪಾಸಣೆ ಬಾಗಲಕೋಟೆಯಿಂದ ರಕ್ತ ತಪಾಸಣೆಗೋಸ್ಕರ ಅಲ್ಲಿಯೇ ಆರೋಗ್ಯಾಧಿಕಾರಿಗಳು ಇಲ್ಲಿ ಬಂದು ಆ ವ್ಯವಸ್ಥೆಯನ್ನ ನಡೆಸಿಕೊಡ್ತಾರೆ. ಮತ್ತು ಅವರಿಗೆ ಮುಖ್ಯವಾಗಿ ಈ ಕಾರ್ಮಿಕ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಏನು ಸೇಫ್ಟಿ ಮೆಜರ್ಸ್ ಅಂತ ಏನು ಹೇಳ್ತಾರೆ, ರಕ್ಷಣಾ ಕೆಲವಷ್ಟು ಯೋಜನೆಗಳು ಬೇಕಾಗ್ತಾವ. ಈಗ ಇಲ್ಲಿ ಹಲವಾರು ಘಟನೆಗಳನ್ನು ತಮ್ಮ ನಡೆದವ. ಉದಾಹರಣೆಗೆ ಈ ಮಠದ ಪಕ್ಕದಲ್ಲಿ ಒಂದು KWS ಕೆಲಸ ಮಾಡತಕ್ಕಂಥ ಸಂದರ್ಭದೊಳಗೆ ಅಂಡರ್ಗ್ರೌಂಡ್ ಪೈಪ್ ಹಾಕುವಂತ ಸಂದರ್ಭದಲ್ಲಿ ತೆಗೆದಾಗ ಒಬ್ಬ ವ್ಯಕ್ತಿ ಅಲ್ಲಿ ಸುನಿಗೆ ಬಿಟ್ಟು ಪಾಪ ಬರೀ ತಗೊಂಡಿದ್ರೆ ಅವತ್ತು ಆ ಸಾವು ಸಂಭವಿಸ್ತಿದ್ದಿಲ್ಲ. ಅದಕ್ಕೆ ಅವರ ಯೋಜನೆಗಳೊಳಗೆ ಅದು ಒಂದು ಏನಂತಂದ್ರೆ, ಎಲ್ಲಿ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತೀವಿ ಅಲ್ಲಿ ಎಂಥ ಒಂದು ರಕ್ಷಣಾ ಕಾರ್ಯಕ್ರಮಗಳನ್ನ ಅವ್ರು ಹಾಕೊಳ್ಬೇಕು, ಆ ರಕ್ಷಣಾ ಸುರಕ್ಷತಾ ಕ್ರಮಗಳನ್ನು ಕೂಡ ತಗೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಜಾಗೃತಿ ಮಾಡತಕ್ಕಂಥದ್ದಕ್ಕೆ ಒಟ್ಟಾರೆಯಾಗಿ ಈ ಕೂಲಿ ಕಾರ್ಮಿಕರ ಕಲ್ಯಾಣವನ್ನ ಮಾಡತಕ್ಕಂಥ ಅವರಿಗೆ ಒಂದು ಸೇಫ್ಟಿ ಸಂರಕ್ಷಣೆಯನ್ನು ಕೊಡ್ತಕ್ಕಂಥದ್ದು, ಆರೋಗ್ಯಯುತವಾಗಿರೋದ್ರ ಜೊತೆಗೆ ಅವರ ರಕ್ಷಣೆಯ ಜೊತೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಯೋಗ್ಯ ಆದಾಯ ಬರ್ತಕ್ಕಂಥ ರೀತಿಯಲ್ಲಿ, ವರಮಾನವು ಕೂಡ ಬರ್ತಕ್ಕಂಥ ರೀತಿಯಲ್ಲಿ ಅದನ್ನ ಅವರು ಆ ಸಂಘಟನೆಯನ್ನು ರೂಪಿಸಿಕೊಂಡ್ರೆ ಅದಕ್ಕಾಗಿ ಅವರ ಹೋರಾಟಗಳು ನಿರಂತರವಾಗಿರ್ತಾವೆ. ಯಾರೇ ಸಂಘಟನೆಯಲ್ಲಿ ಯಾರಿಗೇ ಅನ್ಯಾಯ ಆದರೂ ಕೂಡ ಅವರು ಆ ಅನ್ಯಾಯವನ್ನ ಪ್ರತಿನಿಧಿಸಿ ಅವರಿಗೆ ಯೋಗ್ಯ ಪರಿಹಾರಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ಸಂಘಟನೆ ಮಾಡ್ತಕ್ಕಂಥ ಕೆಲಸ. ನಮ್ಮ ಕಾನೂನು ಸಲಹೆಗಾರರಾಗಿ ನಮ್ಮ ಮಾತೇಶಣ್ಣ ಅವರು ಅಲ್ಲ ಈಗ ಸರ್ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಸಂಘಟನೆ ಐತಿ. ಹುಡುಗುಂದದೊಳಗೆ ಇವರೇನು ಸಂಘಟನೆಯನ್ನು ಮಾಡಿಕೊಂಡಿದ್ದಾರೆ ಅದರ ಕೆಳಗಡೆನೆ ಮಾಡಿಕೊಂಡಿದ್ದಾರೆ. ಅದರೊಳಗೆ ಹೆಸರು ಇಟ್ಕೊಂಡಾರ ಏನಂತ, ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕರ ಸಂಘ ಇಷ್ಟೇನು ಮುಗೊಂದಂತೆ. ಅದು ಮೇನ್ ಇನ್ನೇನದ ಕೆಳಗಡೆನೆ ವರ್ಕ್ ಮಾಡ್ತಾರೆ. ಆಡಳಿತ ಮಂಡಳಿ ಸದಸ್ಯರು ಅನ್ನು ಮಾಡಿಕೊಂಡಿದ್ದಾರೆ. ಅವ್ರದ್ದು ಒಂದು ಸ್ವಲ್ಪ ದಯಮಾಡಿ ಹೆಸರು ಹೇಳ್ಬಿಡ್ತೀನಿ. ಬಸಪ್ಪ ಹಾದಿಮನಿ, ಸಿದ್ದಪ್ಪ ಮೂಲಿಮನಿ, ಮುದಿಯಪ್ಪ ಮೂಲಿಮನಿ, ಮೌನೇಶ್ ಬಡಿಗೆ, ಪರಶುರಾಮ್ ಚಲವಾದಿ, ನಿಂಗಪ್ಪ ನಡಕಟ್ಟಿ, ನಡಹಳ್ಳಿ, ಬಸವರಾಜ ಹಿರೇಮನಿ, ರಾಜೇಸಾಬ ಗುಳೇದಗುಡ್ಡ, ಬಸಪ್ಪ ಹೊನ್ನಾಳಿ, ಧೂಳಪ್ಪ ಹೊಸಮನಿ, ಬಸವರಾಜ ಬಡಿಗೇರ್, ಮುತ್ತಪ್ಪ ಹೊಸೂರು, ಜಹಾಂಗೀರ್ ಪಕ್ಕಣ್ಣವರ, ಸಿದ್ದಪ್ಪ ಹೊಸೂರು, ಪರಸಪ್ಪ ನಡುವಿನ ಮನಿ, ಬಸವರಾಜ್ ಪೈಲ್, ಸಿರಾಜ್ ಪಿ ವಾಲಿಕಾರ, ಹನುಮಂತಪ್ಪ ಆದಿಮನಿ, ಬಸವರಾಜ ಹಿರೇಮನಿ,
ಬಸಪ್ಪ ಗೌಂಡಿ, ಅಕ್ಬರ್ ಪಾಷಾ ದೋಟಿಹಾಳ್, ಸಂಗಪ್ಪ ಪಲ್ಲೆ. ಇವ್ರು ಏನಿದಾರ ಈ ಸಂಘಟನೆಯ ಸದಸ್ಯರುಗಳಾಗಿರ್ತಾರೆ. ಇವರು ಮೇಲೆ ಅವರು ಪದಾಧಿಕಾರಿಗಳಾದ್ರೆ ಇವರು ಎಲ್ಲರೂ ಈ ಸಂಘಟನೆ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಆರೋಗ್ಯ ಶಿಬಿರದೊಳಗೆ ಯಾವ್ಯಾವ ತಪಾಸಣೆ ಕೈಗೊಳ್ತಾರೆ? ಯಾವ್ಯಾವ ಕಾಯಿಲೆಗೆ ಐತ್ರಿ? ಜಿಲ್ಲಾ ವೈದ್ಯಾಧಿಕಾರಿಗಳು ಬರ್ತಾರೆ. ಅವಾಗ BP, ಶುಗರು, ಬ್ಲಡ್ ಚೆಕಪ್. ಬ್ಲಡ್ ಚೆಕ್. ಡಿಸ್ಟ್ರಿಕ್ಟ್ ಕಾರ್ಮಿಕ ಇಲಾಖೆಯಿಂದ ಅವತ್ತಿನ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಳ್ತಾರೆ. ಮತ್ತೆ ಒಳ್ಳೆ ನಮ್ಮ ತಾಲೂಕಾ ಕಾರ್ಮಿಕ ಇಲಾಖೆ ಇಟ್ಕೊಂಡು ಅಳವಡಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. 23ನೇ ಡೊನೇಷನ್ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಇದಕ್ಕೆ ಸರ್ಕಲ್ಲಿಗೆ ಕಾರ್ಯಕ್ರಮ ನಡೆಸ್ಕೊಂಡು ಕಾರ್ಮಿಕರ ಅಷ್ಟೇ ಆಗೋದಿಲ್ಲ, ಎಲ್ಲ ರೀತಿಯಿಂದಲೂ ಕಾರ್ಮಿಕ ಒಂದು ತರಾಕಡೆಯಲ್ಲಿಂತ್ರ ಹಿಡ್ಕೊಂಡ್ರಿ ಅಪ್ ಟು ಗೌಂಡಿ, ಬಾರ್ಬಂಡ್ರ, ಪ್ಲಂಬರು, ಬಡಿಗೆ ನಾವು ಯೂನಿಯನ್ ಮಾಡ್ಕೊಂಡಿವಿ.